ಎಲ್ಲರಿಗೂ ನಮಸ್ಕಾರ. ಮಹಾರಾಣೀಸ್ ಕುಕ್ಕಿಂಗಿಗೆ ಸ್ವಾಗತ. ಇವತ್ತು ನಾವು ತುಂಬ ಬೇಗನೆ ಮಾಡಬಹುದಾದಂತಹ ಒಂದು ಪೆಪ್ಪರ್ ಚಿಕನನ್ನು ಮಾಡುವ. ಇದು ಸ್ಟಾರ್ಟರ್ ಆಗಿಯೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು, ಊಟಕ್ಕೂ ಕೂಡ ಇದನ್ನು ಮಾಡ್ಬೋದು. ತುಂಬ ಬೇಗನೆ ಒಂದು ಚಿಕನ್ ರೆಸಿಪಿ ಆಗಬೇಕಂತಿದ್ದರೆ ಈ ಪೆಪ್ಪರ್ ಚಿಕನನ್ನು ಒಂದು ಸರಿ ಟ್ರೈ ಮಾಡಿ. ಇದಕ್ಕೆ ನೋಡಿ ಒಂದು 1/4 kg ಚಿಕನ್ ತಗೊಂಡಿದ್ದೇನೆ ನಾನು. ಇದನ್ನೊಂದು ಸಣ್ಣದಾಗಿ ಮ್ಯಾರಿನೇಷನ್ ಮಾಡೋಣ. ಇದಕ್ಕೆ ನೋಡಿ ಒಂದು 2 ಸ್ಪೂನ್ನಷ್ಟು ನಾನು ವಿನಿಗರ್ ಹಾಕ್ಕೊಳ್ತೇನೆ. ವಿನಿಗರ್ ಯಾಕೆ ಹಾಕೋದಂದರೆ ಚಿಕನ್ ತುಂಬ ಸ್ಮೂತಾಗಿ ಬರ್ತದೆ ಅಂತ, ಜ್ಯೂಸಿಯಾಗಿ ಬರ್ತದೆ ಅಂತ ಬೇಯುವಾಗ ಅಷ್ಟೇ. 1 ಸ್ಪೂನ್ನಷ್ಟು ಅರಶಿನ ಪೌಡರ್ ಹಾಕ್ತೇನೆ. ಹಾಗೆಯೇ ಇದಕ್ಕೆ 1 ಸ್ಪೂನ್ನಷ್ಟು ಉಪ್ಪು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಯಷ್ಟು ಹೊತ್ತಿ ಇಡ್ತೇನೆ ನಾನು. ಸ್ವಲ್ಪ ಅದಕ್ಕೆ ಉಪ್ಪು ಹುಳಿ ಎಳಿಲಿ, ಆಗ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ ನಮ್ಮ ಪೆಪ್ಪರ್ ಚಿಕನ್. ಆಮೇಲೆ ಈಗ ಒಂದು ಬಾಣಲೆ ತೊಗೊಂಡಿದ್ದೇನೆ. ಇದಕ್ಕೆ ನೋಡಿ 1.5 ಸ್ಪೂನ್ನಷ್ಟು ನಾನು ಕಾಳು ಮೆಣಸು ಹಾಕ್ಕೊಳ್ತೇನೆ ಪೆಪ್ಪರನ್ನು. ಇದಕ್ಕೆ ಮೈನ್ ಪೆಪ್ಪರ್ ಚಿಕನ್ ಆದ ಕಾರಣ ಪೆಪ್ಪರೇ ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ಸ್. ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ನಾನು. 1 ಸ್ಪೂನ್ನಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೇನೆ. ಇದು ಡ್ರೈ ರೋಸ್ಟಾಗಿ ಮಾಡ್ಕೊಳ್ಳೋದು. ಇದನ್ನು ತರಿತರಿಯಾಗಿ ರುಬ್ಬಿಕೊಳ್ಬೇಕು. 1/4 ಸ್ಪೂನ್ನಷ್ಟು ಜೀರಿಗೆ. ಇದನ್ನು ಕುಟ್ಟಿಕೊಂಡ್ರೆ ಚೆನ್ನಾಗಿರ್ತದೆ. ಕುಟ್ಟಿ ನೈಸಾಗಿ ಪೌಡ್ರ್ ಆಗಬಾರ್ದು, ತರಿತರಿಯಾಗಿರಬೇಕು. 1/4 ಸ್ಪೂನ್ನಷ್ಟು ಸೋಂಪು ಹಾಕ್ಕೊಂಡಿದ್ದೇನೆ. ಮಿಕ್ಸಿನಲ್ಲಿ ಸಹ ಒಂದು ತರಿತರಿಯಾಗಿ ರುಬ್ಬಿಕೊಳ್ಬೋದು. ನೈಸ್ ಪೌಡ್ರ್ ಆಗೋದು ಮಾತ್ರ ಬೇಡ, ಅಷ್ಟು ಚೆನ್ನಾಗಿರಲ್ಲ. ಇದನ್ನು ಸ್ವಲ್ಪ ಡ್ರೈ ಆಗಿ ನಾವು ರೋಸ್ಟ್ ಮಾಡಿಕೊಳ್ಳುವ. ಆಮೇಲೆ ತಣ್ಣಗಾದ್ಮೇಲೆ ತರಿತರಿಯಾಗಿ ರುಬ್ಬಿಕೊಂಡು ಬರುವ. ಈಗ ನೋಡಿ ಒಂದು ಬಾಣಲೆ ತಗೊಂಡಿದ್ದೇನೆ. ಇದಕ್ಕೊಂದು 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಚಿಕನ್ ಬೇಯಲಿಕ್ಕೆ ಇದು. ಇದಕ್ಕೊಂದು 7 ಎಸಳು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಕಡಿಮೆ, ತುಂಬ ಬೇಗನೆ ಮಾಡ್ಬೋದು. ಸಡನ್ನಾಗಿ ನಮಗೆ ಮಾಡುವಂಥ ಒಂದು ರೆಸಿಪಿ ಇದು. ಈಗ ಒಂದು ದೊಡ್ಡ ಸೈಜಿನ ಈರುಳ್ಳಿ ತಗೊಂಡಿದ್ದೇನೆ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೊಂದು 2 ಕಡಿಯಷ್ಟು ನಾನು ಇದು ಹಾಕ್ಕೊಂಡಿದ್ದೇನೆ, ಬೇವು ಸೊಪ್ಪು. ಸ್ವಲ್ಪ ಬೇವು ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಪೆಪ್ಪರಿಗೆ. ಒಂದು 2 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೇನೆ, ಉದ್ದಕ್ಕೆ ಸೀಳಿಕೊಂಡು ಹಾಕ್ಕೊಂಡ್ರೆ ಆಯಿತು. ಈಗ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೇನೆ. ಇದರದ್ದೆಲ್ಲ ಹಸಿ ವಾಸನೆ ಹೋಗಲಿ, ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ ನಾವು ಮ್ಯಾರಿನೇಷನ್ ಮಾಡಿಕೊಂಡಂತಹ ಚಿಕನನ್ನು ಹಾಕುವ ಇದಕ್ಕೆ. ಇದಕ್ಕೆ ನೀರು ಹಾಕ್ಕೊಳ್ಬಾರ್ದು, ಆದಷ್ಟು ಇದನ್ನು ಡ್ರೈ ಆಗಿ ನಾವು ಬೇಯಿಸ್ಕೊಳ್ಬೇಕು. ಚಿಕನ್ ಹಾಗೆಯೇ ನೀರು ಬಿಡ್ತದೆ ಇದರಲ್ಲಿ. ಸ್ವಲ್ಪ ಫ್ರೈ ಆಗಿ ನಾವೀಗ ಚಿಕನನ್ನು ಬೇಯಿಸ್ಕೊಳ್ಳುವ. ಇದಕ್ಕೆ ನೋಡಿ 1 ಸ್ಪೂನ್ನಷ್ಟು ನಾನು ಸೋಯಾ ಸಾಸ್ ಹಾಕ್ಕೊಂಡಿದ್ದೇನೆ. ಸೋಯಾ ಸಾಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಅದಕ್ಕೆ. ಆಮೇಲೆ ನಾವು ತರಿತರಿಯಾಗಿ ರುಬ್ಬಿಕೊಂಡಂತಹ ಪೆಪ್ಪರ್ ಪೌಡ್ರನ್ನ ಹಾಕಿಕೊಳ್ಳುವ. ಪೆಪ್ಪರ್, ಧನಿಯಾ, ಸೋಂಪು ಎಲ್ಲ ಹಾಕಿದಂಥ ಪೌಡರ್ ತರಿತರಿಯಾಗಿ ರುಬ್ಬಿದ್ದೇವಲ್ಲ, ಅದನ್ನು ಹಾಕಿಕೊಳ್ಳುವ. ಈಗ ಅದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ. ಇದಾಗಿಯೇ ಸ್ವಲ್ಪ ಇದರಲ್ಲಿ ಬೇಯಲಿ. ಇದು ಮುಚ್ಚಿಡುವ ನಾವು. ಈಗ ನಾವು ಉಪ್ಪು ನೋಡಿಕೊಂಡ್ರೆ ಆಯಿತು. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ಡ್ರೈ ಆಗಿದೆ. ಸ್ವಲ್ಪ ಚಿಟಿಕೆ ನೀರು ಹಾಕ್ಕೊಂಡಿದ್ದೇನೆ ನಾನಾಗ. ಒಂಚೂರು ಮಸಾಲೆ ಎಲ್ಲ ಹೊಂದಿಕೊಳ್ಳಿಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೇನೆ. ನಮ್ಮ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಇದು ಸ್ಟಾರ್ಟರ್ ಆಗಿಯೂ ಕೂಡ ತಿನ್ಬೋದು, ಅಥವಾ ರೈಸ್ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು. ತುಂಬ ಬೇಗನೆ ಮಾಡ್ಬೋದು ಅಂತ ಪೆಪ್ಪರ್ ಚಿಕನ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.